ಅದೇ ರೀತಿ ಬೆಂಗಳೂರಿನ ಕೆಲವೊಂದು ಪಲ್ಮಾಲಜಿಸ್ಟ್ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಈಗ ಕರ್ನಾಟಕ ರಾಜ್ಯದ ಆ ಒಂದು ಸ್ಟೇಟಸ್ ಏನಿದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿಕೊಂಡು ಅಲ್ಲಿ ಅಧಿಕಾರಿ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಯ ವಿವರವನ್ನು ಕೂಡ ಪಡೆದುಕೊಂಡು ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಗೊಳಿಸಲು ಏನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಒಂದು ಪ್ರತಿಯೊಂದು ಸೀಸನ್ ಇರ್ತದೆ, ಬೇರೆ ಬೇರೆ ಸೀಸನ್. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್ ಮಳೆಗಾಲ ಸೀಸನ್ ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ವೈರಸ್ ಅದಿದ್ದೇ ಇರ್ತದೆ ಪ್ರತಿಯೊಂದು ವರ್ಷವೂ ಕೂಡ. ಅದರಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಷನ್ ಆಗುವಂಥದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂಥದ್ದು ಅದಕ್ಕೆ ಒಂದು ವೆದರ್. ಈ ಒಂದು ಕಂಡೀಷನ್ನಲ್ಲಿ ಆ ವೈರಸ್ ಏನಾದರೂ ನಮಗೆ ಮನುಷ್ಯರಿಗೆ ಅದನ್ನು ಏನಾದರೂ ಬಂದರೆ ಆಗಿದ್ದರೆ, ಯಾವ ಮನುಷ್ಯರಲ್ಲಿ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತದೆ. ಅದರಲ್ಲಿ ಕೂಡ ಕೆಲವೊಂದು ಕಾಲಘಟ್ಟದಲ್ಲಿ ಕೆಲವೊಂದು ವೈರಸ್ ಅದಕ್ಕೆ ಶಕ್ತಿಯನ್ನು ಬದಲಿಸಿ ಬರುವಂಥದ್ದು ಕೂಡ ಇದೆ. ಆಗ ನಮ್ಮದು ಭಾಳ ಡೇಂಜರ್ ಪೊಸಿಷನ್. ಈಗ ಅಂತ ಯಾವುದು ಕೂಡ ಇಲ್ಲ. ಈಗ ಬಹುಶಃ ವೈರಸ್ ಕೆಲವು ಕಡೆ ಸಂದರ್ಭದಲ್ಲಿ ಬೇರೆ ಬೇರೆ ಇತ್ತು, ಫ್ಲೂ ಇದೆ, ಬೇರೆ ಬೇರೆ ಜ್ವರಗಳು ಇವತ್ತು ಬರುವಂಥದ್ದು. ಅದರಲ್ಲಿ H1N1 ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಏನಿದೆ, ಯಾವುದೇ ಒಂದು ಆತಂಕ ಬೇಡ. ಆದರೆ ನಾವೆಲ್ಲರೂ ಕೂಡ ಈ ಕಾಲಘಟ್ಟದಲ್ಲಿ ಜ್ವರ ಇದ್ದವರು ಜ್ವರ ಇಲ್ಲದವರು ನಾವು ಜಾಗೃತರಾಗಿರುವುದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ. ವೈರಲ್ ಫೀವರ್ ಬರೋದು ಅದು ಸ್ವಾಭಾವಿಕ.